ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲೇ ಆಪ್ತ ವಲಯದಲ್ಲೇ ಹತ್ತಿಕೊಂಡಿದೆಯಾ ಅಸಮಾಧಾನದ ಕಿಡಿ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಅವರ 5 ವರ್ಷ ಸಿಎಂ ಆಗಿ ಇರ್ತಾರೆ, ಅವರೇ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಂತ ನಾಯಕರು ಈಗ ಬೇರೆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅವರಿಬ್ಬರು ಕೂಡ ಮಾಜಿ ಮುಖ್ಯಮಂತ್ರಿ ಅತ್ಯಾಪ್ತರೂ ಆಗಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಪರ ಸದಾ ಧ್ವನಿ ಎತ್ತುತ್ತಿದ್ದಂತಹ ಆಪ್ತರು 5 ವರ್ಷ ಅವರೇ ಸಿಎಂ ಅಂತ ಇದ್ದವರು ಈಗ ಉಲ್ಟಾ ನಡೆ. ಕಳೆದ ಕೆಲವು ದಿನಗಳಿಂದ ಸಿಎಂ ಭೇಟಿಯಾಗದ ನಾಯಕರು ಮಾಜಿ ಮುಖ್ಯಮಂತ್ರಿ ನೆರಳಿನಿಂದ ದೂರ ಸರಿದ್ರ ಪರಮಾಪ್ತರು ಅನ್ನುವಂಥ ಪ್ರಶ್ನೆ. ಹೀಗೆ ಎಲ್ಲವೂ ಕೂಡ ಬದಲಾಗ್ತಾ ಇದೆ, ಕಾಲ ಬದಲಾಗ್ತಾ ಇದೆ, ಅಧಿಕಾರ ಪವರ್ ಎಲ್ಲವೂ ಕೂಡ ಹೋದ ನಂತರ ಒಂದಷ್ಟು ಬೆಳವಣಿಗೆಗಳು, ಒಂದಷ್ಟು ಬದಲಾವಣೆಗಳು ಕೂಡ ಬರೋದು ಸಹಜ. ಈಗ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಂತ ಬಹಳ ಆಪ್ತರು, ಎಕ್ಸಾಂಪಲ್ ಜಮೀರ್ ಅಹ್ಮದ್ ಖಾನ್, ಈಗ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಿಲ್ಲ ಅಥವಾ ಎಲ್ಲೋ ಒಂದು ರೀತಿಯಾಗಿ ಇಗ್ನೋರ್ ಮಾಡುವಂಥದ್ದು ಎಲ್ಲವೂ ಕೂಡ ನೋಡ್ತಾ ಇದ್ದೀವಿ. ಹೀಗೆ ಇದೆಲ್ಲವೂ ಕೂಡ ಅಸಮಾಧಾನದ ಕಿಡಿ ಅಥವಾ ಎಲ್ಲೋ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಎಲ್ಲವೂ ಕೂಡ ಸಚಿವ ಸ್ಥಾನಕ್ಕಾಗಿ ಏನ್ ಲಾಬಿ ನಡೀತಾ ಇತ್ತಲ್ಲ, ಅದೇ ಒಂದು ಪ್ರಮುಖ ಕಾರಣ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಡಿ. ಕಾರಣ ಏನು ಅಂತಂದ್ರೆ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಹಿರಿಯ ನಾಯಕರೆಲ್ಲರೂ ಕೂಡ. ಹಾಗಾಗಿ ಈಗ ಒಂದು ಕಾಲದಲ್ಲಿ ಅವರಿಬ್ಬರು ಕೂಡ ಮಾಜಿ ಮುಖ್ಯಮಂತ್ರಿ ಅತ್ಯಾಪ್ತರಾಗಿದ್ರು. ಹೀಗೆ ಇದೀಗ ಸಿದ್ದು ಆಪ್ತ ವಲಯದಲ್ಲೇ ಒಂದು ರೀತಿಯಾಗಿ ಅಸಮಾಧಾನ ಆಗ್ತಾ ಇದೆಯಾ ಅಥವಾ ಎಲ್ಲೋ ಒಂದು ರೀತಿಯಾಗಿ ದೂರ ಆಗ್ತಿದ್ದಾರಾ ಅನ್ನೋಂಥದ್ದು ಗೊತ್ತಿಲ್ಲ. ಎಲ್ಲವೂ ಕೂಡ ಅಧಿಕಾರ, ಪವರ್ ಅಥವಾ ಆ ಒಂದು ಸಮಯ ಏನಿರುತ್ತೆ ಆ ಒಂದು ಸಮಯದಲ್ಲಿ ಅಥವಾ ಆ ಒಂದು ಅಧಿಕಾರ ಇರೋ ಟೈಮಲ್ಲಿ ಎಲ್ಲರೂ ಕೂಡ ಬಹಳ ಆಪ್ತರಾಗಿದ್ರು. ಎಕ್ಸಾಂಪಲ್ ಇವಾಗ ಜಮೀರ್ ಅಹ್ಮದ್ ಖಾನ್ ಇರ್ಬೋದು. ಆದರೆ ಈಗ ಯಾವಾಗ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಅಥವಾ ಮೊದಲನೇ ಪಟ್ಟಿಯ ಸಚಿವ ಸ್ಥಾನದ ಆಕಾಂಕ್ಷಿಗಳ ಹೆಸರೇನಿತ್ತು, ಅದರಲ್ಲಿ ಸಚಿವ ಸ್ಥಾನ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಿಗಲಿಲ್ಲ. ಹಾಗಾಗಿ ಬಹುಶಃ ಇದೆಲ್ಲವೂ ಕೂಡ ಅದೇ ಒಂದು ಬೇಸರ ಅಥವಾ ಅದೇ ಒಂದು ಅಸಮಾಧಾನ ಹೊರಹಾಕೋ ರೀತಿ ಇರ್ಬೋದು. ಅವ್ರ ಹತ್ರ ಜಾಸ್ತಿ ಮಾತಾಡೋದು ಅಥವಾ ಎಲ್ಲೋ ಒಂದು ರೀತಿಯಾಗಿ ಇಗ್ನೋರ್ ಮಾಡೋದು, ಕ್ಯಾಮ್ರಾ ನೋಡಿದ ತಕ್ಷಣ ಓಡೋಗೋದು, ಸೈಲೆಂಟ್ ಆಗೋದು, ಇದೆಲ್ಲವೂ ಕೂಡ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಸೈಲೆಂಟ್ ಆಗಿದ್ಯಾಕೆ? ಸಿದ್ದರಾಮಯ್ಯ ನಡೆಗೆ ಬೇಸತ್ತು ದೂರ ಸರಿದ್ರ ಜಮೀರ್ ಹಾಗೂ ಸತೀಶ್ ಅನ್ನೋ ಪ್ರಶ್ನೆ. ಸಿದ್ದು ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಂತಹ ಆಪ್ತರೇ ಈಗ ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆಯಾ ಹೊಸ ಗೇಮ್ ಪ್ಲಾನ್? ಸಿದ್ದು ಆಪ್ತರ ಮಧ್ಯೆ ಅಂತರ ಹೆಚ್ಚಿಸ್ತಾ ಇದೆಯಾ ಆಡಿಯೋ ಬಾಂಬ್? ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಆಪ್ತರ ನಿಗೂಢ ನಡೆ. ಹೀಗೆ ಒಂದು ಕಡೆ ಆ ಒಂದು ಆಡಿಯೋ ಏನು ವೈರಲ್ ಆಗಿತ್ತು, ಜಮೀರ್ ಅಹ್ಮದ್ ಖಾನ್ ಅವರು ಮಾತನಾಡಿದ್ದಾರೆ ಅನ್ನುವಂತಹ ಒಂದು ಆಡಿಯೋ, ದಾವಣಗೆರೆ ಉಪಚುನಾವಣೆಯ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಆ ಒಂದು ಆಡಿಯೋದಲ್ಲಿ ಅಂತ ಒಂದು ಮಾತನಾಡಿರುವಂಥದ್ದು ಬಹುಶಃ ಅದು ಜಮೀರ್ ಅಹ್ಮದ್ ಖಾನ್ ಅಂತ ಹೇಳಲಾಗ್ತಾ ಇತ್ತು. ಈಗಲೂ ಕೂಡ ಅದೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದೇ ವಿಚಾರದಿಂದ ಅಥವಾ ಇದೇ ಒಂದು ಕಾರಣದಿಂದ ಬಹುಶಃ ಸಿದ್ದರಾಮಯ್ಯ ಅವರು ಏನಾದರೂ ದೂರ ಮಾಡಿಬಿಟ್ರೋ ಏನೋ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ದೂರ ಸರಿತಾ ಇದ್ದಾರೆ. ಕ್ಯಾಮ್ರಾ ನೋಡಿದ ತಕ್ಷಣ ಯಾರು ಕೂಡ ರಿಯಾಕ್ಟ್ ಮಾಡ್ತಿಲ್ಲ, ಸೈಲೆಂಟ್ ಆಗಿದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರೇ ಇರ್ಬೋದು, ಮತ್ತೊಂದು ಕಡೆ ಜಮೀರ್ ಅಹ್ಮದ್ ಖಾನ್ ಅವರೇ ಇರ್ಬೋದು. ಪ್ರತಿ ಬಾರಿಯೂ ಕೂಡ 5 ವರ್ಷ ಸಿದ್ದರಾಮಯ್ಯ ಅವರ ಕುರ್ಚಿ ಯಾರು ಅಲ್ಲಾಡ್ಸಕ್ ಸಾಧ್ಯನೇ ಇಲ್ಲ, ಅವರೇ ಇರ್ತಾರೆ ಅಂತ ಹೇಳಿ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಂತ ನಾಯಕರು ಈಗ ಬಹಳ ಕೀಪ್ ಅಂಡ್ ಕ್ವೈಟ್ ಆಗಿದ್ದಾರೆ, ತುಂಬಾ ಸೈಲೆಂಟ್ ಆಗಿದ್ದಾರೆ. ಯಾವುದು ಕೂಡ ಆಕ್ಷನ್ ಕೊಡ್ತಾ ಇದ್ರೆ, ಯಾವುದು ಕೂಡ ರಿಯಾಕ್ಷನ್ ಕೊಡ್ತಾ ಇಲ್ಲ, ಏನು ಮಾತನಾಡ್ತಾ ಇಲ್ಲ ಜಾಸ್ತಿ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಒಂದು ಕಡೆ ಸಚಿವರ ಸ್ಥಾನ ಸಿಗ್ಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಇರ್ಬೋದು. ಅದರ ಜೊತೆಗೆ ಈಗ ಇತ್ತೀಚೆಗಷ್ಟೇ ಏನು ಆಡಿಯೋ ವೈರಲ್ ಆಗಿತ್ತು, ಜಮೀರ್ ಅಹ್ಮದ್ ಖಾನ್ ಅವರು ಮಾತನಾಡಿದ್ದಾರೆ, ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬೇಡಿ ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಇದೆಯಲ್ಲ, ಆ ಆಡಿಯೋ ಒಂದು ಕಡೆ ವೈರಲ್ ಆದ ನಂತರ ಎಲ್ಲೋ ಒಂದು ರೀತಿಯಾಗಿ ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿತ್ತು.